ನಾವು ಹುಟ್ಟಿದ್ದು 1979. ಅದೇ ವರ್ಷ ವಿಯೆನ್ನಾದ ಯೂನಿವರ್ಸಿಟಿಯಲ್ಲಿ ಡಾಕ್ಟರೇಟ್ ಪದವಿಯನ್ನು ತಗೊಂಡು ಸಿರಿಗೆರೆ ಮಠದ ಮಠಾಧೀಶರಾಗಿ ಬಂದಿದ್ದು ನಮ್ಮ ಗುರುಗಳು. ಇಂಥ ಪರಮ ಪೂಜ್ಯರ ಪಾದಗಳಿಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಬಹಳ ವಿಶೇಷವಾದ ವ್ಯಕ್ತಿಗಳಿದ್ದಾರೆ. ನನಗೂ ಕೂಡ ವೈಯಕ್ತಿಕವಾಗಿ ಬಹಳ ರೀತಿಯಲ್ಲಿ ಪ್ರೇರೇಪಣೆ ಕೊಟ್ಟಿರುವಂಥ ವ್ಯಕ್ತಿಗಳಿದ್ದಾರೆ. ನಾನು LLB ಮಾಡಬೇಕು, ನಾವೊಬ್ಬ ಆಕಸ್ಮಿಕ ವಕೀಲ, ನಾನು LLB ಮಾಡಬೇಕು ಅನ್ನೋ ಒಂದು ನನ್ನ ತಲೆಯಲ್ಲೇ ಇರಲಿಲ್ಲ. ನನ್ನ ಸ್ಟೂಡೆಂಟ್ ಡೇಸ್ನಲ್ಲಿ ಒಂದು ಚುನಾವಣೆ ಬಂತು. ಅದು ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಚುನಾವಣೆ. ನಾನು ಇನ್ನೂ ಗ್ರ್ಯಾಜುಯೇಟೇ ಆಗಿರಲಿಲ್ಲ. ಆದರೆ ನಾವು ಅಪ್ಪನ ಜೊತೆಗೆ ಆ ಚುನಾವಣೆಯಲ್ಲಿ ತೊಡಸ್ಕೊಂಡಿದ್ದೆ. ಆಗ ನಾನು ಕರೆದು, ನೀನು ಭಾಳ ಸಣ್ಣವನಿದೆಯಪ್ಪ, ಮುಂಚೆ ಕಾನೂನು ಪದವಿನ ತಗೋ, ವಕೀಲನಾಗು, ಆಮೇಲೆ ಸಾರ್ವಜನಿಕರ ಬಗ್ಗೆ ವಿಚಾರ ಮಾಡಂತೆ ಅಂತ ಹೇಳಿದ್ದಂಥ ನನ್ನ ಮಾರ್ಗದರ್ಶಕರಾದ ಈಗಿನ ಕರ್ನಾಟಕ ಸರ್ಕಾರದ ಕಾನೂನು ಸಚಿವರಾದ HK ಪಾಟೀಲ್ ಅವರೇ. ಒಂದು ನ್ಯಾಯಾಲಯದಲ್ಲಿ 2 ಪಕ್ಷಗಳಿರುತ್ತೆ, ಪರ ವಿರೋಧ. ನಾನು ಸುಮಾರು 20 ವರ್ಷದಿಂದ ಹೈಕೋರ್ಟ್ನಲ್ಲಿ ನನ್ನ ವೃತ್ತಿ ಜೀವನವನ್ನು ಕಳೀತಾ ಇದ್ದೇನೆ. ಯಾವಾಗಲೂ ನಾವು ಯಾವುದೇ ವ್ಯಾಜ್ಯವನ್ನು ಕೋರ್ಟಿಗೆ ತಗೊಂಡು ಹೋಗುವಾಗ ಭಾಳಷ್ಟು ಅದರ ಹಿಂದೆ ಸ್ಟಡಿಯನ್ನು ಮಾಡಿ ಹೋಗಬೇಕು. ಆದರೆ ನಮ್ಮ ಕೋರ್ಟ್ ಹಾಲಲ್ಲಿ ಒಬ್ಬರು ಜಡ್ಜ್ ಇದ್ದಾರೆ. ಈಗಿನ ನ್ಯಾಯಮೂರ್ತಿಗಳು. ಅವರು ಕೋರ್ಟ್ ಹಾಲ್ನಲ್ಲಿ ನಮ್ಮ ಕೇಸ್ ಬಂದಿದ್ದರೆ ಪರ ವಿರೋಧ ವಕೀಲರಿಗೆ ಕೆಲಸನೇ ಇಲ್ಲ. ಪರ ವಿರೋಧ ಎರಡನ್ನೂ ಅವರೇ ಪರಾಂಬರಿಸಿ ನ್ಯಾಯವನ್ನು ಒದಗಿಸ್ತಾರೆ. ಅಂಥ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಆದ ಗುರುಗಳಾದ ಸನ್ಮಾನ್ಯ ನ್ಯಾಯಮೂರ್ತಿಗಳಾದ ಶ್ರೀಶಾನಂದ್ ಅವರೇ. ಜಡ್ಜ್ಗಳು ಅಂದರೆ ಭಾಳ ಸ್ಟ್ರಿಕ್ಟ್, ನ್ಯಾಯಮೂರ್ತಿಗಳಂದರೆ ಅವ್ರ ಹತ್ರ ಯಾರು ಹೋಗಿ ಮಾತಾಡೋಕ್ಕೆ ಕಷ್ಟ. ಅದು ಒಬ್ಬರು, ನಾವು ವಕೀಲರು ಮಾತಿನಲ್ಲಿ ಬೆಂಕಿ ಇದ್ದಂಗಪ್ಪ, ದೂರ ಇದ್ದರೆ ಒಳ್ಳೆಯದು, ನ್ಯಾಯಾಧೀಶರಿಂದ ದೂರ ಇದ್ದರೆ ಒಳ್ಳೆಯದು. ಆ ಬೆಂಕಿಯ ತೀವ್ರತೆ ಉಚ್ಚ ನ್ಯಾಯಾಲಯದಲ್ಲಿ ಮುಟ್ಟಿದಾಗ ಇನ್ನೂ ಜಾಸ್ತಿ ಇರುತ್ತೆ. ಆದರೆ ಅದಕ್ಕೆ ಒಬ್ಬರು ಅಪವಾದ ಅಂತ ಇದ್ದಂಥ ನಿವೃತ್ತ ನ್ಯಾಯಮೂರ್ತಿಗಳು, ಹಿರಿಯರು, ಸರಳ ಸಜ್ಜನ ಆಗಿದ್ದಂಥ ನ್ಯಾಯಮೂರ್ತಿಗಳಾದ ಬಿಲ್ಲಪ್ಪನವರೇ. ಈಗಿನ ಲೋಕಪಾಲ್ ವ್ಯವಸ್ಥೆಯ ಸದಸ್ಯರು, ಚೀಫ್ ಜಸ್ಟಿಸ್ ಆಗಿ ರಿಟೈರ್ ಆಗಿರುವಂಥ ಸನ್ಮಾನ್ಯ ಎಲ್ ನಾರಾಯಣ ಸ್ವಾಮಿ ಅವರೇ. ನನಗೆ ರಾಜಕೀಯ ಚಟ ತಪ್ಪಿಸಿದ್ದವರು HK ಪಾಟೀಲ್ರು. ಆದರೆ ನಮ್ಮ ತಂದೆಯ ರಾಜಕೀಯ ಹವ್ಯಾಸವನ್ನು ಬೆಳೆಸಿದಂಥವರು ಬಂಗಾರಪ್ಪನವರು. ಅವರ ಮಗನಾದ ಈಗಿನ ಸಚಿವರು ಮಧು ಬಂಗಾರಪ್ಪನವರೇ. ವೃತ್ತಿಯಲ್ಲಿ ಸ್ನೇಹಿತರು, ಸಹೋದ್ಯೋಗಿಗಳು. ಕರ್ನಾಟಕ ರಾಜ್ಯದ ಮಾಜಿ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಆದ ಅರುಣ್ ಶ್ಯಾಮ್ ಅವರೇ, ವಾಣಿಗೌಡ ಅವರೇ, ರೂಪಾ ಅವರೇ. ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ. ನಾನು ಒಬ್ಬ ವಕೀಲನಾಗಿ ಹೇಳ್ತಾ ಇಲ್ಲ, ನ್ಯಾಯಾಲಯದ ಅಥವಾ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ನಾನು ಒಬ್ಬ
ಅನ್ನೋದನ್ನು ಮರೆತು ಸಮಾಜದಲ್ಲಿ ನಾನು ಒಬ್ಬ ವ್ಯಕ್ತಿ, ಸಮಾಜದ ದೃಷ್ಟಿಕೋನದಿಂದ ಸ್ವಲ್ಪ ನ್ಯಾಯಾಲಯದ ವಿಶ್ಲೇಷಣೆಯನ್ನು ಮಾಡೋಣ. ಬೈಯಕ್ಕಾದ್ರೆ ಬಯೋಣ, ನಾವು ಸರಿ ಮಾಡ್ಕೊಳ್ಳೋದೇನಾರು ಇದ್ರೆ ಮಾಡ್ಕೊಳ್ಳೋಣ. ಅಣ್ಣ ತಮ್ಮ, ಆಸ್ತಿ ಸಣ್ಣದು, ಹೋರಾಟ ಭಾಳ ದೊಡ್ಡದು. ಆಸ್ತಿ ಭಾಳ ಸಣ್ಣದು, ಆದರೆ ಅದಕ್ಕೆ ಜಗಳ ಹಾಗೂ ಹೋರಾಟ ಭಾಳ ದೊಡ್ಡದು. ಒಂದೇ ತಾಯಿ ಮಕ್ಕಳು ಹುಡ್ದಾಗಿಂದ ಒಟ್ಟಿಗೆ ಬೆಳೆದಿದ್ದಾರೆ. ಆಸ್ತಿ ವಿಚಾರ ಬಂದ ತಕ್ಷಣ ಇವ್ರ ಮನೆಗೆ ಅವ್ರು ಹೋಗಲ್ಲ, ಇವ್ರ ಮಕ್ಕಳ ಮದುವೆಗೆ ಅವ್ರು ಬರಲ್ಲ. ಈ ಥರ ಒಂದು ಕಾಂಪೌಂಡ್ಗೆ ಜಗಳ, ಒಂದು ಅಡಿಕೆ ಮರಗೆ ಜಗಳ, ಒಂದು ಪಾರ್ಕಿಂಗ್ ಸ್ಪಾಟ್ಗೆ ಜಗಳ, ಇಷ್ಟು ಜಗಳವನ್ನು ಮಾಡ್ಕೊತ ಇದ್ದಿದ್ದಂಥ ಸಮಾಜ ನ್ಯಾಯಾಲಯಕ್ಕೆ ಹೋಗಿ, ಏನಪ್ಪ ಇಷ್ಟು ಸ್ಲೋ ಆಗಿದ್ದೀರಲ್ಲ ನೀವು, ಇವತ್ತು ಕೇಸ್ ಹಾಕಿದ್ರೆ 10 ವರ್ಷ ಆದಮೇಲೆ ನಮಗೆ ನ್ಯಾಯ ಕೊಡ್ತಿರಲ್ಲ ಅಂತ ದೂಷಣೆ ಮಾಡುವ ಮುಂಚೆ ನಾವು ಜಗಳ ಆಡ್ತಿರೋದು ಒಂದು ಅಡಿಗೆ ಅನ್ನುವಂಥ ಪರಿಜ್ಞಾನವನ್ನು ಸಮಾಜ ಕಲ್ತ್ಕೋಬೇಕಾಗತ್ತೆ. ಸಮಾಜ ನ್ಯಾಯಾಲಯ ಬೇರೆ ಅಲ್ಲ. ನ್ಯಾಯಾಲಯ ಅಂದರೆ, ನ್ಯಾಯಾಂಗ ವ್ಯವಸ್ಥೆ ಅಂದರೆ ಅವರು ಬೇರೆ ಗ್ರಹದಿಂದ ಬಂದಿರುವಂಥ ನ್ಯಾಯಾಧೀಶರು, ವಕೀಲರು ಅಲ್ಲ. ಸಮಾಜದಲ್ಲಿ ಒಂದು ಕೈಯನ್ನು ಹಾಕಿ ಎತ್ತಿದ್ರೆ ಎಷ್ಟು ಜನ ಆಯ್ಕೆಯಾಗಿ ಬರ್ತಾರೋ ಅವ್ರು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹೋಗ್ತಾರೆ. ಸಮಾಜದ ರಿಫ್ಲೆಕ್ಷನ್ ನ್ಯಾಯಾಲಯ, ಸಮಾಜದ ಮಿರರ್, ಕನ್ನಡಿ ನ್ಯಾಯಾಲಯ ಅಥವಾ ನ್ಯಾಯಾಂಗ ವ್ಯವಸ್ಥೆ. ಇತ್ತೀಚೆಗೆ ಯಾಕೆ ಇಷ್ಟು ಜಾಸ್ತಿ ಆಗ್ತಾ ಇದೆ? ವ್ಯಾಜ್ಯಗಳು ಜಾಸ್ತಿ ಆಗ್ತಾ ಇದೆ, ಎಲ್ಲದಕ್ಕೂ ಹೋರಾಟ, ಪ್ರತಿಯೊಂದಕ್ಕೂ ಕೋರ್ಟ್ಗೆ ಹೋಗೋದು. ಯಾಕೆ ಅಂದರೆ ವಿ ಹ್ಯಾವ್ ಔಟ್ ಸೋರ್ಸ್ಡ್ ಕಾಮನ್ ಸೆನ್ಸ್. ಸಮಾಜ ನಮ್ಮ ಕಾಮನ್ ಸೆನ್ಸನ್ನು ಔಟ್ಸೋರ್ಸ್ ಮಾಡಿಬಿಟ್ಟಿದ್ದೀವಿ. ಆ ಔಟ್ಸೋರ್ಸ್ ಮಾಡಿರೋದನ್ನ ಮತ್ತೆ ವಾಪಸ್ ನಮಗೆ ಎಲ್ಲದೂ ಔಟ್ಸೋರ್ಸ್ ಮಾಡ್ಬೋದು, ಆದರೆ ಕಾಮನ್ ಸೆನ್ಸನ್ನು ಔಟ್ಸೋರ್ಸ್ ಮಾಡಿಬಿಟ್ರೆ ನ್ಯಾಯಾಲಯದ ವ್ಯವಸ್ಥೆಯ ಮೇಲೆ ಅತ್ಯಂತ ದೊಡ್ಡ ಗಂಭೀರವಾದ ಪರಿಣಾಮ ಬೀರುತ್ತೆ. ಆದ್ದರಿಂದ ನ್ಯಾಯಾಲಯಕ್ಕೆ ದೂಷಣೆ ಮಾಡೋದು, ನ್ಯಾಯಾಧೀಶರಿಗೆ ದೂಷಣೆ ಮಾಡೋದು ಸ್ವಲ್ಪ ಕಡಿಮೆ ಮಾಡಿ, ನ್ಯಾಯಾಲಯ ವ್ಯವಸ್ಥೆಯಲ್ಲಿ ಹೋದಾಗ ಅದು ಫಾಸ್ಟ್ ಫುಡ್ ಅಲ್ಲ ಅನ್ನುವಂಥದ್ದು ಪರಿಜ್ಞಾನ ನಮ್ಮಲ್ಲಿರಬೇಕು. 2 ಮಿನಿಟ್ಸ್ ಮ್ಯಾಗಿ ಆಗಲ್ಲ ಅದು, ಅದು ಸ್ಲೋಲಿ ಕುಕ್ಡ್ ವಿಸ್ಡಮ್. ನ್ಯಾಯಾಲಯಕ್ಕೆ ಹೋದಾಗ ನ್ಯಾಯಾಧೀಶರು ಅಥವಾ ನ್ಯಾಯಮೂರ್ತಿಗಳು ಹಲವಾರು ಆಯಾಮಗಳಲ್ಲಿ ಥಿಂಕ್ ಮಾಡ್ತಾ ಇರ್ತಾರೆ. ಥಿಂಕ್ ಮಾಡಬೇಕು, ಅದನ್ನು ಯೋಚನೆ ಮಾಡಬೇಕು ಅಂತಲೇ ಅವ್ರಿಗೆ ಓತ್ ಆಫ್ ಆಫೀಸ್ ಕೊಟ್ಟಿರ್ತಾರೆ. ಆ ಯಾವ ಬ್ಯಾಲೆನ್ಸ್ ಏನು? ರೈಟ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಮದುವೆ ಬ್ಯಾಲೆನ್ಸ್, ಎಮೋಷನ್ಸ್ ಆ್ಯಂಡ್ ಎವಿಡೆನ್ಸ್ ಮೇಲೆ ಬ್ಯಾಲೆನ್ಸ್, ಟುಡೇ ಆ್ಯಂಡ್ ಟುಮಾರೋ ಬಗ್ಗೆ ಬ್ಯಾಲೆನ್ಸ್. ನೋಡಿ ಎಷ್ಟು ವಿಪರ್ಯಾಸ, ಎಷ್ಟು ಕಷ್ಟದ ಕೆಲಸ ಅದು. ಯಾರೇ ಒಬ್ಬ ವ್ಯಕ್ತಿ ನ್ಯಾಯಾಲಯಕ್ಕೆ ಹೋದಾಗ ಒಬ್ಬ ನ್ಯಾಯಾಧೀಶನ ಮುಂದೆ ಇರುವಂಥ ಕಲ್ಪನೆಗಳು ಏನೇನು ಬ್ಯಾಲೆನ್ಸ್ ಮಾಡಬೇಕು ಅವರು ಅಂದರೆ, ರೈಟ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸನ್ನ ಬ್ಯಾಲೆನ್ಸ್ ಮಾಡಬೇಕು, ಎಮೋಷನ್ಸ್ ಆ್ಯಂಡ್ ಎವಿಡೆನ್ಸನ್ನು ಬ್ಯಾಲೆನ್ಸ್ ಮಾಡಬೇಕು, ಟುಡೇ ಆ್ಯಂಡ್ ಟುಮಾರೋ ಬಗ್ಗೆ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಇಷ್ಟು ಹೊಣೆಗಾರಿಕೆ ಅವ್ರ ಮೇಲೆ ಹಾಕಿ ನಾವು ಒಂದು ಅಡಿಕೆ ಮರಕ್ಕೆ ಆ ಹೊಣೆಗಾರಿಕೆ ನೀವು ಕೆಲಸ ಮಾಡಿರಿ ಅಂದರೆ ತಪ್ಪಾಗತ್ತೆ. ಸಮಾಜ ತಪ್ಪು ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂತ ಅರ್ಥ. ಭದ್ರಾವತಿಯಲ್ಲಿ ತಮಗೆಲ್ಲ ಗೊತ್ತಿರೋಂಗೆ ಸಿಗ್ನಲ್ಗಳು ಇದ್ದಾವೆ. ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳೋಣ, ಸಿಗ್ನಲೇ ಇಲ್ಲ, ರೋಡ್ನಲ್ಲಿ ಯಾರು ಜೋರಾಗಿ ದೊಡ್ಡ ಕಾರನ್ನು ತೊಗೊಂಬರ್ತಾನೆ ಅವನ ಮುಂದೆ ಹೋಗ್ತಾನೆ, ಯಾರಿಗೆ ಬಾಯಿ ದೊಡ್ಡದಿರುತ್ತೆ, ಜಗಳ ಮಾಡುವ ತಾಕತ್ತಿರುತ್ತೆ ಅವನ ಮುಂದ್ಗಡೆ ಹೋಗ್ತಾನೆ,
ಯಾರು ವೀಕ್ ಇರ್ತಾನೆ ಅವನು ರೋಡೇ ಕ್ರಾಸ್ ಮಾಡೋಕ್ಕಾಗಲ್ಲ. ಅದೇ ಆ ಜಾಗದಲ್ಲಿ ಒಂದು ಸಿಗ್ನಲ್ ಹಾಕೋಣ. ರೆಡ್ ಅಂದರೆ ನಿಲ್ಬೇಕು, ಗ್ರೀನ್ ಅಂದರೆ ಹೋಗ್ಬೇಕು. ರೆಡ್ ಸಿಗ್ನಲ್ ಬಿತ್ತು ಅಂದರೆ ಅತ್ಯಂತ ಐಷಾರಾಮಿ ಕಾರು ನಿಲ್ಲೇಬೇಕು. ಗ್ರೀನ್ ಸಿಗ್ನಲ್ ಬಿದ್ದರೆ ಕನಿಷ್ಠ ಒಂದು ಹಳೆ 20 ವರ್ಷದ ಸ್ಕೂಟ್ರು ಕೂಡ ಹೋಗ್ಬೋದು. ನ್ಯಾಯಾಲಯ ವ್ಯವಸ್ಥೆ ಕೂಡ ಅದೇ ರೀತಿ. ಅಲ್ಲಿ ಯಾರು ಬರ್ತಾರೆ ಅಂತ ನೋಡೋದಿಲ್ಲ, ಏನು ಸರಿ ಅಂತ ನೋಡ್ತಾರೆ. ಆ ಸರಿ ಅಂತ ನೋಡುವ ಪ್ರಕ್ರಿಯೆಗೆ ಸ್ಲೋಲಿ ಕುಕ್ಡ್ ವಿಸ್ಡಮ್ ಅಂತ ಕರಿತೀವಿ. ಅದಕ್ಕೋಸ್ಕರ ದೊಡ್ಡ ದೊಡ್ಡ ಬ್ಯಾಟಲ್ಸ್ಗಳಿಗೆ ನ್ಯಾಯಾಲಯ ಹಿಡ್ಕೊಳ್ಳೋಣ, ಮಿಕ್ಕಿದೆಲ್ಲ ಸಣ್ಣ ಪುಟ್ಟ ವಿಚಾರಗಳಿಗೆ ನಮ್ಮ ಮಲ್ನಾಡ್ ವಿಸ್ಡಮನ್ನು ಯೂಸ್ ಮಾಡಿದ್ರೆ ಸಾಕು. ಈ ಕಲ್ಪನೆಯನ್ನು ನಾವು ನಮ್ಮಲ್ಲಿ ರೂಢಿ ಮಾಡಿಕೊಂಡ್ರೆ ಬಹುಶಃ ಹೊರ ದಿನಗಳಲ್ಲಿ ನ್ಯಾಯಾಲಯ ಮೇಲೆ ಇರುವಂಥ ಈ ಒತ್ತಡ ಸಮಾಜದ ಕಡೆಯಿಂದ ಕಡಿಮೆ ಆಗ್ಬೋದು ಅಂತ ನನ್ನ ಭಾವನೆ. ದೇವಸ್ಥಾನಕ್ಕೆ ಹೋಗಿ ಗಂಟೆ ಬಾರಿಸ್ತೀವಿ. ಹಲವಾರು ಬಾರಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿರ್ತೀವಿ, ಗಂಟೆ ಬಾರಿಸ್ತೀವಿ. ಗಂಟೆ ಬಾರಿಸಿರೋದು ದೇವರು ಮಲ್ಕೊಂಡಿದ್ದಾನೆ ಎಪ್ಸಕ್ಕಲ್ಲ, ನಮ್ಮಲ್ಲಿರುವ ಆ ಆಧ್ಯಾತ್ಮಿಕ ಚಿಂತನೆಯನ್ನು ಜಾಗೃತ ಮಾಡೋ ಸಲುವಾಗಿ ಗಂಟೆ ಬಾರಿಸ್ತೀವಿ. ಅದೇ ರೀತಿ ನ್ಯಾಯಾಧೀಶರು ಕೊಡುವ ಜಡ್ಜ್ಮೆಂಟ್ಗಳು ಸಮಾಜದಲ್ಲಿ ಫೇರ್ನೆಸ್ ಕಲಿಸೋಕ್ಕೆ ಇರುವಂಥ ಒಂದು ಗಂಟೆ. ಅದನ್ನು ನಾವು ಸರಿಯಾಗಿ ಕೇಳಿಸ್ಕೊಂಡ್ರೆ ಆಧ್ಯಾತ್ಮ ವಿಚಾರಗಳು ಯಾವ ರೀತಿ ಹೊರ ಬರುತ್ತೋ ಅದೇ ರೀತಿ ಅದಕ್ಕೂ ಗೌರವಿಸಿದ್ರೆ ನಮ್ಮ ಸಮಾಜ ಸರಿಯಾದ ದಿಕ್ಕಿನಲ್ಲಿ ಹೋಗುತ್ತೆ. ಸಮಾಜದ ಮೇಲಿರುವ ಹೊಣೆಗಾರಿಕೆ ನಾವು ಭಾಳ ಈಸಿಯಾಗಿ ಮರ್ತೋಗ್ಬಿಡ್ತೀವಿ. ಎರಡು ಉದಾಹರಣೆ ಕೊಟ್ಟು ನಾನು ಇವತ್ತಿನ ಮಾತುಗಳಿಗೆ ವಿರಾಮ ಹೇಳ್ತೀನಿ. ಮೊದಲನೇದು, ಬಲಾತ್ಕಾರ ಆಗಿದ್ದಂಥ ಒಂದು ಕೇಸು. ರೇಪ್ ವಿಕ್ಟಿಮ್. ಆ ರೇಪ್ ವಿಕ್ಟಿಮ್ ಕೋರ್ಟ್ಗೆ ಹೋಗ್ತಾರೆ, ಸಾಕ್ಷಿ ವಿಚಾರಗಳೆಲ್ಲ ನಡೆಯುತ್ತೆ. ನ್ಯಾಯಾಲಯ ಆರೋಪಿ ಯಾರಿರ್ತಾನೋ ಅವನಿಗೆ ಅಪರಾಧಿ ಅಂತ ಹೇಳಿ ಅವನ್ನ ಜೈಲಿಗೆ ಕಳಿಸುತ್ತೆ. ನ್ಯಾಯಾಲಯ ತನ್ನ ಕೆಲಸ ಮಾಡ್ತು, ಅಪರಾಧಿಗೆ ಜೈಲು ಕಳಿಸಾಯಿತು, ಶಿಕ್ಷೆ ಆಯಿತು. ಸಮಾಜ ಏನು ಮಾಡುತ್ತೆ? ಆ ರೇಪ್ ವಿಕ್ಟಿಮನ್ನು ಯಾವ ರೀತಿ ನೋಡ್ತೀವಿ ನಾವು? ಸ್ವಲ್ಪ ಯೋಚಿಸಿ. ಮತ್ತೆ ಒಳಗಡೆಗೆ ಕರ್ಕೊತೀವ ಅಥವಾ ಆ ಸ್ಟಿಗ್ಮಾನ, ಅವಳದ್ದು ಅಲ್ಲದೆ ಇರುವ ತಪ್ಪಿಗೆ ಆ ಸ್ಟಿಗ್ಮಾನ ಶಾಶ್ವತವಾಗಿ ಅವಳ ಮೇಲೆ ಅಂಟಿಸ್ತೀವ? ಇದು ನ್ಯಾಯಾಲಯದ ಕೆಲಸ ಅಲ್ಲ, ಸಮಾಜದ ಕೆಲಸ. ನಾವು ಸರಿಯಾಗಬೇಕು. ಇನ್ನೊಂದು ಉದಾಹರಣೆ, ಒಂದು ಊರಿನಲ್ಲಿ, ಸರಿಯಾಗಿ ಕೇಳಿಸ್ಕೊಳ್ಳಿ, ಒಂದು ಊರಲ್ಲಿ ಒಂದು 5 ಎಕರೆ ಭೂಮಿ. ಅದನ್ನು ಮಾಡ್ತಿದ್ದಂಥ ರೈತಂಗೆ ಒಬ್ಬನ ಮಗ ದಡ್ಡ, ಓದಕ್ಕೆ ಬರ್ತಾ ಇರಲ್ಲ, ದಡ್ಡ. ಅಪ್ಪಂಗೆ ಒಂದೇ ಒಂದು ಚಿಂತೆ, ನನಗೇನೋ ವಯಸ್ಸಾಗ್ತಾ ಇದೆ, ಮುಂದಿನ ದಿನಗಳಲ್ಲಿ ಈ ದಡ್ಡಂಗೆ ಯಾರ ಒಬ್ಬರು ಟೋಪಿ ಹಾಕಿ ಈ ಆಸ್ತಿಯನ್ನು ಕಬಳಿಸ್ಕೋಬೋದಲ್ಲ, ಅವಾಗ ಇವನು ರೋಡು ಬರ್ತಾನಲ್ಲ ಅಂತ ಚಿಂತನೆ ಮಾಡಿ ಊರಲ್ಲಿ ಒಬ್ಬ ಹಿರಿಯ ಇರ್ತಾನೆ, ಅತ್ಯಂತ ಸಾತ್ವಿಕ ವ್ಯಕ್ತಿ. ಅವನ ಹತ್ರ ಹೋಗಿ ಒಂದು ಮನವಿಯನ್ನು ಸಲ್ಲಿಸ್ತಾನೆ. ನೋಡಿ, ತಾವು ದೊಡ್ಡವರು, ಈ 5 ಎಕರೆ ಭೂಮಿ ಈ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ, ನನಗೂ ವಯಸ್ಸಾಗ್ತಾ ಇದೆ, ದಯವಿಟ್ಟು ಭೂಮಿಯನ್ನು ನಾನು ನಿಮಗೆ ದಾನ ಕೊಡ್ತೀನಿ, ಈ ಭೂಮಿಯನ್ನು ನಿಮಗೆ ಪೇಪರಲ್ಲಿ ದಾನ ಕೊಡ್ತೀನಿ. ಆದರೆ ನಾನು, ನನ್ನ ನಂತರ ನನ್ನ ಮಗ ಆ ಭೂಮಿಯಲ್ಲಿ ಬೆಳ್ಕೊಂಡು ಜೀವನ ಮಾಡ್ತೀವಿ. ಹೆಸರಿನಲ್ಲಿ ನಿಮ್ಮ ಈ ಭೂಮಿ ಕಾಗದದಲ್ಲಿ ನಿಮ್ಮ ಹೆಸರಲ್ಲಿರುತ್ತೆ, ಆದರೆ ರೂಢಿಯಲ್ಲಿ ನಾವು ಅದನ್ನು ಕಲ್ಟಿವೇಟ್ ಮಾಡ್ಕೊಂಡಿರ್ತೀವಿ, ಆಗ್ಬೋದಾ? ಆ ಹಿರಿಯರು, ಸರಿ ಇದೆ ನಿಮ್ಮ ಯೋಚನೆ, ಧೈರ್ಯವಾಗಿ ದಾನ ಕೊಡು ಅಂತ ಹೇಳ್ತಾರೆ. ದಾನ ಕೊಟ್ಟ, ದಾನ ಪತ್ರ ಆಯಿತು.
ಆದರೆ ರೂಢಿಯಲ್ಲಿ ಅವನು ಅದನ್ನು ಮಾಡ್ಕೊತ ಹೊರಟ. ಕಾಲ ಆದ ನಂತರ ಅಪ್ಪ ಸತ್ತ, ಮಗ ಶುರು ಮಾಡ್ಕೊಂಡ. ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋದ. ಅಪ್ಪನ ಹೆದರಿಕೆಗೆ ವಿರುದ್ಧವಾಗಿ ಮಗ ಭಾಳ ಚೆನ್ನಾಗೇ ನಡೆಸ್ಕೊತ ಹೋದ. ಸ್ವಲ್ಪ ದಿನ ಆದಮೇಲೆ, ಭಾಳ ವರ್ಷಗಳಾದಮೇಲೆ ಮಗಂಗೆ ಈ ಭೂಮಿ ಮೇಲೆ ನಾನು 4 ಸಾಲ ತಗೊಂಡು ಇನ್ನೂ ಜಾಸ್ತಿ ಡೆವಲಪ್ ಆಗಬೇಕು ಅನ್ನುವಂಥ ಒಂದು ಹಂಬಲ ಬಂತು. ತಗೋಬೋದಿತ್ತು, ಆದರೆ ಭೂಮಿ ಅವನ ಹೆಸರಲ್ಲಿ ಇರಲಿಲ್ಲ. ಅಷ್ಟೊತ್ತಿಗೆ ಊರಿನ ಹಿರಿಯ ಕೂಡ ಕಾಲ ಆಗಿದ್ದ. ಜ್ಞಾಪಕ ಇಟ್ಕೊಳ್ಳಿ, ಆ ಊರಿನ ಹಿರಿಯ ಯಾರ ಹೆಸರಲ್ಲಿ ಇತ್ತಲ್ಲ ಭೂಮಿ, ಅವನು ಮರಣ ಹೊಂದಿರ್ತಾರೆ. ಅವ್ರ ಮಗ ಇದ್ದ, ಮಗನ ಹೆಸರಲ್ಲಿ ಭೂಮಿ. ಇವನು ಸಾಲ ತಗೋಬೇಕು, ಭೂಮಿಯ ಒಡೆಯ ಇವನೇ, ಆದರೆ ಪೇಪರಲ್ಲಿ ಹಿರಿಯನ ಮಗ ಓನರ್. ಈಗ ಮಗನಿಗೆ ಒಂದು ಸಮಸ್ಯೆ, ಹೋಗಿ ಕೇಳ್ದ, ನೋಡಪ್ಪ ಹಿಂಗಿದೆ, ದಯವಿಟ್ಟು ನನಗೆ ವಾಪಸ್ ಕೊಟ್ಬಿಡು ಭೂಮಿನ. ಮಗನಿಗೆ ಜಿಜ್ಞಾಸೆ. ಒಂದು ಕಡೆಗೆ ಕಾನೂನು, ನಾನೇ ಒಡೆಯ, ಪೇಪರಲ್ಲಿ ನಾನೇ ಒಡೆಯ, ನಿಮ್ಮಪ್ಪ ದಾನ ಕೊಟ್ಟಿದ್ದಾನೆ, ನಿಂದೇನು ಸಂಬಂಧ ಇಲ್ಲ, ಹೋಗು ಅಂತ ಹೇಳ್ಬೋದು. ನ್ಯಾಯ ಅಂತ ನೋಡಿದಾಗ, ಹೌದು ನಮ್ಮಪ್ಪ ಹೇಳಿದ್ದ, ಇದು ನಮ್ದಲ್ಲ, ಪೇಪರಲ್ಲಿ ಮಾತ್ರ ನಮ್ಮದು, ಇದನ್ನು ವಾಪಸ್ ಕೊಡಬೇಕಪ್ಪ ಯಾವತ್ತರ ಅವನ ಸಲುವಾಗಿ ಇಟ್ಕೊಂಡಿರುವಂಥ ಭೂಮಿ ಅಂತ ಹೇಳ್ದ ಅನ್ನುವಂಥ ಹಂಬಲ. ಈ ಘರ್ಷಣೆಯ ನಡುವೆ, ಕಾನೂನು ಹಾಗೂ ನ್ಯಾಯದ ಘರ್ಷಣೆಯ ನಡುವೆ ಮಗ ನ್ಯಾಯವನ್ನು ಚಾಯ್ಸ್ ಮಾಡ್ಕೊತಾನೆ, ಭೂಮಿಯನ್ನು ವಾಪಸ್ ಕೊಡ್ತಾನೆ. ಕಾನೂನು ವಿರುದ್ಧ ಇರ್ಬೋದು, ಆದರೆ ನ್ಯಾಯಯುತವಾಗಿ ಭೂಮಿ ಅವನು ವಾಪಸ್ ಕೊಡ್ತಾನೆ. ಅವನ ಬಾಳು ಹಸನಾಗುತ್ತೆ. ಈ ಸ್ಟೋರಿ ಯಾಕೆ ಹೇಳಿದೆ ಅಂದರೆ, ಇದರಲ್ಲಿ ಇದ್ದಿದ್ದಂಥ ಹಿರಿಯ, ಈ ಊರಿನ ಹಿರಿಯ, ಶ್ರೀಮಠದ ಹಳೆ ಗುರುಗಳು. ಅವರು ಮಗ ಅಂತ ಏನು ಹೇಳಿದೆ, ಯಾರು ಕಾನೂನು ಹಾಗೂ ನ್ಯಾಯದ ನಡುವೆ ಇರುವ ಘರ್ಷಣೆಯಲ್ಲಿ ನ್ಯಾಯದ ಕಡೆಗೆ ಕೈ ಚಾಚಿದ್ರಲ್ಲ, ಅವ್ರು ಯಾರು ಅಂದರೆ ಈಗಿನ ಶ್ರೀಮಠದ ಗುರುಗಳು. ಇಲ್ಲಿಗೆ ನಿಲ್ಲಿಲ್ಲ ಕತೆ, ಇನ್ನು ಮುಂದೆ ಸ್ಟಾರ್ಟು. ಅವರೇನೋ ನ್ಯಾಯ ಚೂಸ್ ಮಾಡಿದ್ರು, ಸಮಾಜ ಏನು ಮಾಡ್ತು ಅನ್ನೋದು ತಾನೇ ನಾವು ಪ್ರಶ್ನೆ. ನ್ಯಾಯದ ಕಡೆಗೆ ಮಾಡಿದ್ದು ಗುರುಗಳು ಸರಿ, ನಾವು ಗುರುಗಳ ಜೊತೆಗೆ ನಿಂತಿರ್ತೀವಿ ಅನ್ನೋದನ್ನು ಬಿಟ್ಟು ಸಮಾಜ ಮಠದ ಆಸ್ತಿಯನ್ನು ಬೇರೆ ಯಾರಿಗೂ ಕೊಟ್ಬಿಟ್ರಲ್ಲ ಅನ್ನುವಂಥ ಆಪಾದನೆ ಮಾಡುವಂಥ ಸಮಾಜದಲ್ಲಿ ನಾವು ನೀವು ಇದ್ದೀವಿ. ಇದನ್ನು ಈ ಪ್ರಶ್ನೆಯನ್ನು ಪ್ರತಿಯೊಬ್ಬರು ಕೇಳ್ಕೋಬೇಕು. ಗುರುಗಳು ಮಾಡಿದ್ದು ಸರಿಯೋ ತಪ್ಪು? ನ್ಯಾಯಯುತವಾಗಿ ಮಾಡಿದ್ದಂಥ ಪ್ರತಿಯೊಂದು ಹೆಜ್ಜೆಗೆ ಇವತ್ತಿರುವಂಥ ಮಠದ ಸದ್ಭಕ್ತರು ಎಲ್ಲರೂ ಅವರ ಆ ಆಜ್ಞೆ ಅಥವಾ ಆ ಆದೇಶದ ಪರವಾಗಿ ನಾವು ಇರಬೇಕಾಗಿತ್ತು. ಆದರೆ ಸಮಾಜ ಹೆಂಗಾಗ್ಬಿಟ್ಟಿದ್ದೀವಿ ಅಂದರೆ ಅದನ್ನೇ ಪ್ರಶ್ನೆ ಮಾಡೋಂಗಾಗಿದ್ದೀವಿ. ಇದನ್ನೆಲ್ಲ ಪ್ರಶ್ನೆಗಳನ್ನು ನಾವು ಹಾಕ್ಕೊಂಡು ಬರುವ ದಿನಗಳಲ್ಲಾರ ಈ ಸಮ್ಮೇಳನಕ್ಕೆ ಬಂದು ಏನು ತೊಗೊಂಡು ವಾಪಸ್ ಹೋದ್ವಿ ಅಂದರೆ ಸ್ವಲ್ಪ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋದ್ವಿ ಅನ್ನುವಂಥ ಚಿಂತನೆ ಹಿಡ್ಕೊಂಡು ನಾವು ನನ್ನಾದಿಯಾಗಿ ಎಲ್ಲರೂ ಈ ತರಳಬಾಳು ಹುಣ್ಣಿಮೆಯ ಈ ವೈಚಾರಿಕವಾಗಿರುವಂಥ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಇನ್ನೂ ನಮ್ಮ ಬಾಳನ್ನು ಹಸನು ಮಾಡಿಕೊಂಡು ಬರುವ ದಿನಗಳಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.